ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಡಮ್ಮ, ಬೇಡ ಕಣಮ್ಮ. ಇಲ್ಲ ತಗೊಳ್ಳಿ, ಮಾತಾಡಿ. ಬೇಡ ಮಾತಾಡಿ. ನೀವ್ ಯಾಕೆ ಈ ತರ ಎಲ್ಲ ಮಾಡ್ತೀರಾ ರತ್ನಮ್ಮ? ನಿಮ್ಗೆ ನಾವು ತಾಯಿ ಸ್ಥಾನ ಕೊಟ್ಟಿದೀವಿ. ಮನೇಲಿ ಅವಶ್ಯಕತೆ ಇಲ್ದೇ ಇರೋ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀರಾ? ನೀವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ನೋಡಿ, ಅಮ್ಮ ನಿಮ್ ಜೊತೆ ಎಷ್ಟು ಸಲ ಕಿತ್ತಾಡಿದ್ದಾರೆ, ಆದ್ರೆ ಒಂದು ದಿನಾನು ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಆದ್ರೆ ನೀವ್ ಯಾಕೆ ಮಂತ್ರನ್ ವಿಚಾರದಲ್ಲಿ ಈ ತರ ಮಾಡ್ತಿದ್ದೀರಾ? ಹೌದು ಸುಶಾಂತಪ್ಪ, ನಾನ್ ಬೇಕು ಅಂತಾನೆ ಮಾಡ್ದೆ. ನೀವೇನ್ ಬೇಕಾದ್ರೂ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ. ನನ್ನ ಜೈಲ್ಗೆ ಹಾಕಿಸ್ತೀರಾ? ಹಾಕ್ಸಿ. ನನ್ನ ನೇಣ್ಗೆ ಹಾಕಿಸ್ತೀರಾ? ಹಾಕ್ಸಿ. ನಂಗೇನು ಬೇಜಾರಿಲ್ಲ. ನಾನು ಒಪ್ಕೊಂತೀನಿ. ನಾನೇ ಹಿಂಗ್ ಮಾಡಿದ್ದು, ನಾನೇ ಮಾತಾಡಿದ್ದು. ಏನ್ ಹೇಳ್ತಿದ್ದೀರಾ ರತ್ನಮ್ಮ? ನಾನೊಂದ್ ಮಾತು ಕೇಳಲ್ಲ? ಅದು ನಮ್ ಶಾಂತಮ್ಮ ಇದ್ ಸ್ಥಾನ. ಅದು ನೀವು ಶಾಂತಮ್ಮ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ್ರೆ ಶಿವ ಪಾರ್ವತಿ ತರ ಕಾಣಿಸ್ತೀರಾ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ ತಾನೆ. ಅಂತ ಜಾಗದಲ್ಲಿ ಮಂತ್ರನ್ ತಂದು ನಿಲ್ಸಿದೀರಲ್ಲ, ಇದು ನಿಮ್ಗೆ ನ್ಯಾಯನಾ? ನಿಮ್ ಮನಸ್ಸಾಕ್ಷಿನ ಮುಟ್ಕೊಂಡು ಹೇಳಿ ಸುಶಾಂತಪ್ಪ, ನಮ್ ಶಾಂತಿಗ್ ಸಮಾನನ ಆ ಮಂತ್ರ? ಹೇಳಪ್ಪ, ಯಾಕೆ ಮಾತೇ ಬರ್ತಾ ಇಲ್ಲ? ದೇವ್ರಿರೋ ಜಾಗದಲ್ಲಿ ದೆವ್ವನ ಕರ್ಕೊಂಬಂದು ಕೂರ್ಸಿದೀರಾ. ಇದೆಲ್ಲ ನಿಮ್ಗೆ ಸರಿ ಅನ್ಸುತ್ತಾ? ಅದಕ್ಕೆಯ ನಿಮ್ಮಿಬ್ರು ಮದ್ವೆ ಮುಂದಕ್ಕೆ ಹೋಗ್ಲಿ ಅಂತ ನಾನ್ ಬೇಕು ಅಂತಾನೆ ಮಾಡ್ದೆ. ಅವಳು ಶಾಂತಿ ನಿವಾಸ ಕಾಲಿಟ್ಟಾಗಿಂದ ಎಲ್ಲ ತಪ್ಪಾಗೆ ನಡೀತಾ ಇದೆ. ಇವತ್ತಿನವರೆಗೂ ಒಂದು ಸರಿಯಾಗೇ ಆಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ ಶಾಂತಿ ನಿವಾಸದಲ್ಲಿ ನೆಮ್ಮದಿ ಮಂತ್ರನಿಂದನೇ ಹಾಳಾಗಿದೆ. ಅದೆಲ್ಲ ನಿಮಗ್ ಗೊತ್ತಾಗೋ ಅಷ್ಟರಲ್ಲಿ ನಮ್ ಶಾಂತಿ ನಿವಾಸದ ಕತೆ ಏನಾಗುತ್ತೆ ಅಂತ ಯಾರು ಗೊತ್ತು? ನನ್ನಿಂದ ಬೇರೆ ಏನು ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಈ ಮದ್ವೆನ ಮುಂದಕ್ಕೆ ಹಾಕ್ಬೇಕು ಅಂತ ಹಿಂಗ್ ಮಾಡ್ದೆ. ತುಂಬಾ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ ಈ ರತ್ನಮ್ಮ. ನಾನೇ ಶಾಂತಿ ಅನ್ನೋ ಸತ್ಯನ ಹೇಳ್ಬಿಡ್ತಾರೋ ಏನೋ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದಮ್ಮ? ನೀವ್ ಹೇಳಿ ಸುಶಾಂತಪ್ಪ. ಮತ್ತೆ ನೀವು ಮದ್ವೆ ದಿನಾನ ಗೊತ್ತುಮಾಡ್ಸಿ ಅಂತ ಹೇಳಿದ್ದು? ಬೇಕು ಅಂತಾನೆ ಹೇಳಿಸ್ದೆ. ನೋಡಿ ಸುಶಾಂತಪ್ಪ, ಹೆಂಗನ ಮಾಡಿ ಆ ಮಂತ್ರನ ಮೊದ್ಲು ಆ ಮನೆಯಿಂದ ಆಚೆ ಕಳಿಸ್ಬಿಡಿ. ಇನ್ನೇನು ಕೇಳ್ಕೊಳಕಿಲ್ಲ ನಾನು ನಿಮ್ಮನ್ನ. ನಾನು ಆ ಮನೆ ಕೆಲಸದವಳು, ನಿಜ ಒಪ್ಕೊಳ್ತೀನಿ. ಆದ್ರೆ ಮನ್ಸಾರೆ ಶಾಂತಿ ನಿವಾಸಕ್ಕೆ ಒಳ್ಳೇದಾಗ್ಬೇಕು ಅಂತ ಬಯಸೋಳು ನಾನು. ನನ್ ಶಾಂತಮ್ಮ ನನ್ಗೆ ಹೇಳ್ಕೊಟ್ಟಿರೋದೇ ಅದು. ಎಂತ ಸಮಯ ಸಂದರ್ಭ ಬಂದ್ರು ಶಾಂತಿ ನಿವಾಸನ ಮಾತ್ರ ನೀವು ಬಿಟ್ಬಿಟ್ಟು ಬರಬೇಡಿ ಅಂತ ಹೇಳಿದಾಳೆ. ನನ್ ಶಾಂತಮ್ಮಂಗೆ ತಾಯಿಯಾಗಿ ಬದುಕ್ಬಿಟ್ಟೆ. ಈಗ್ಲೂ ಬದುಕ್ತಾ ಇದ್ದೀನಿ, ಮುಂದೇನೂ ಬದುಕ್ತೀನಿ. ಅರ್ಚನಾ ಅವ್ರೆ, ಏನಿವ್ರು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ? ಸರಿ ಬಿಡಿ ಸುಶಾಂತ್, ನಾನ್ ರತ್ನ ಮಾತ್ರ ಮಾತಾಡಿ ಸಮಾಧಾನ ಮಾಡ್ತೀನಿ. ನೀವ್ ಜಾಸ್ತಿ ಕೇಳಿದಷ್ಟು ಅವರು ಸುಮ್ನೆ ಟ್ರಿಗರ್ ಆಗ್ತಾರೆ. ನೋಡಿ ಸುಶಾಂತಪ್ಪ, ನೀವ್ ನನ್ ಜೊತೆ ಮಾತಾಡಿ ಬಿಡಿ. ನಂಗೇನು ಬೇಜಾರಿಲ್ಲ. ಮೊದ್ಲು ಆ ಮಂತ್ರನ ಮನೆಯಿಂದ ಹೊರ್ಗಾಕಿ. ಅವಳು ನಿಮ್ಗೆ ಸರಿಯಾದ ಜೋಡಿನೇ ಅಲ್ಲ, ಅಷ್ಟ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಯಾಕೆ ರತ್ನಮ್ಮ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನನ್ನಿಂದ ಆಗ್ತಿಲ್ಲ ಕಣಮ್ಮ.
ಸುಶಾಂತಪ್ಪ ಹೊಡಿಲಿ ಬೈಲಿ ನಾನು ಬೇಕಾದ್ರೆ ಸಹಿಸ್ಕೋತೀನಿ. ಯಾವಳಮ್ಮ ಅವಳು ಯಾಕಮ್ಮ ನನಗೆ ಮಾತಾಡ್ಬೇಕು? ನಾನು ಸುಶಾಂತಪ್ಪನ ಹತ್ರ ಈ ರೀತಿ ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಶಾಂತಿ. ಈಗ ನನಗೆ ನೀನ್ ಸಿಕ್ಕಿದ್ಯಲ್ಲ ಆ ಖುಷಿ ಒಂದ್ ಕಡೆ. ಇಷ್ಟು ದಿವಸ ನನ್ನ ಶಾಂತಿಗೋಸ್ಕರ ನಾನು ಕಾಯ್ತಿದ್ದಲ್ಲ, ಶಾಂತಿ ಬಂದೇ ಬರ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಅದ್ರ ಫಲ ಕೊನೆಗೂ ಹುಸಿ ಆಗ್ಲಿಲ್ಲ. ನಂಗೆಲ್ಲ ಒಳ್ಳೇದಾಗತ್ತೆ, ಅದಕ್ಕೆ ಈ ತೀರ್ಮಾನ ತಗೊಂಡೆ. ರತ್ನಮ್ಮ, ನೀವ್ ಹೇಳ್ತಿರೋದನ್ನ ಒಪ್ಕೋತೀನಿ. ನಿಮ್ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ದುಡ್ಕಿ ನಾನೇ ಶಾಂತಿ ಅಂತ ನೀವ್ ಹೇಳ್ಬಿಟ್ಟಿದ್ರೆ ಎಂತ ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತಾ? ಸ್ವಲ್ಪ ದಿನದವರೆಗೂ ನಿಮ್ಮನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ರತ್ನಮ್ಮ. ನಾನು ಎಲ್ರ ದೃಷ್ಟಿಲೂ ಅರ್ಚನಾ ಅಷ್ಟೇ, ನಿಮ್ ದೃಷ್ಟಿಲಿ ಮಾತ್ರ ನಾನು ಶಾಂತಿ. ದಯವಿಟ್ಟು ಅದನ್ನ ಮಾತ್ರ ಮರಿಬಿಡಿ. ಅಪ್ಪಿ ತಪ್ಪಿ ಗೊತ್ತಿಲ್ದೆ ನಾನೇ ಶಾಂತಿ ಅಂತ ಯಾವುದೋ ಒಂದು ಟೈಮಲ್ಲಿ ಗೊತ್ತಾದ್ರೆ ಆ ಮಂತ್ರ ಆಮೇಲೆ ನಾವು ಏನು ಮಾಡಕ್ಕಾಗಲ್ಲ, ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಒಂದು ಸ್ವಲ್ಪ ದಿನ ಅಷ್ಟೇ, ಆರಾಮಾಗಿರಿ. ನಿನ್ನ ಮನೆ ಕರ್ಕೊಂಬಂದು 3ನೇ ವ್ಯಕ್ತಿ ತರ ಇರೋದಾ? ಇದು ನ್ಯಾಯನಾ? ಸರಿನಾ ಹೇಳು. ರತ್ನಮ್ಮ, ಆ ದೇವ್ರ ನ್ಯಾಯ ಪ್ರಶ್ನೆ ಮಾಡೋ ಸಮಯ ಅಲ್ಲ ಇದು. ಇದಕ್ಕೆ ಅಂತ ಒಂದ್ ಸಮಯ ಬರುತ್ತೆ. ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಅಮ್ಮ, ಏನಮ್ಮ ಇದೆಲ್ಲ? ಮಂತ್ರ ಯಾಕೆ ಒಬ್ಬೊಬ್ಬಳೆ ಈ ತರದ ನಿರ್ಧಾರಗಳನ್ನ ತಗೋತಾಳೆ? ನಾನ್ ಬರೋ ತನಕ ವೆಯ್ಟ್ ಮಾಡಿದ್ರೆ ಎಲ್ಲ ಕೂತ್ ಮಾತಾಡ್ಬೋದಾಗಿತ್ತಲ್ವಾ? ಯಾರು ತಪ್ಪು ಯಾರು ಸರಿ ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ವಾ? ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ. ಎಲ್ಲ ನಡೆದು ಹೋಯ್ತು, ನಾನೇನ್ ಮಾಡ್ಲಿ? ತಲೆ ಮೇಲೆ ಕುಡಿಸ್ಕೊಂಡ್ ಮೆರೆಸ್ಬಿಡಿ. ಇವಾಗ ಏನ್ ಮಾಡ್ಲಿ ಅಂತ ಕೇಳಿ. ಸುಶಾಂತ್, ಯಾಕಪ್ಪ ಸಪ್ಪಗಿದ್ಯಾ? ಅರ್ಚನಾ ಅವ್ರು ಎಲ್ಲಿ? ಅರ್ಚನಾ ಅವರು ಬರೋ ಪರಿಸ್ಥಿತಿ ಇರ್ಲಿಲ್ಲ ಅಣ್ಣ. ಯಾಕೆ? ಅದು ವೀರಣ್ಣ ಅವ್ರಿಗೆ ಮೈ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಗಾಬರಿ ಆಗೋಂಥದ್ದೇನು ಇಲ್ಲ ಅಲ್ವಾಪ? ಇಲ್ಲಮ್ಮ, ಆ ಥರ ಏನಿಲ್ಲ. ಎದೆ ನೋವು ಬಂತು ಅಂತ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದಾರೆ.